ಆಡಳಿತ ವಿರೋಧಿ ಅಲೆ ಇದೆ ಎಂದು ನಾನು ನಂಬಲು ನಿರಾಕರಿಸುತ್ತೇನೆ. ಯಾಕೆಂದರೆ ಸರ್ಕಾರದ ಯೋಜನೆಗಳು ಜನರನ್ನು ತಲುಪಿವೆ. ವಿಜಯ್ ಒಬ್ಬ ದೊಡ್ಡ ಸ್ಟಾರ್ ಮತ್ತು ಜನರು ಖಂಡಿತವಾಗಿ ಹೋಗಿ ಅವರನ್ನು ನೋಡಲು ಬಯಸ್ತಾರೆ. ಆದರೆ ಅದು ವೋಟುಗಳಾಗಿ ಪರಿವರ್ತನೆಯಾಗುತ್ತದೆ ಎಂದು ಅದರ ಅರ್ಥವೇ? ನನಗೆ ಖಚಿತವಿಲ್ಲ. ನನಗೆ ಹಾಗೆ ಅನಿಸೋದಿಲ್ಲ. ಇಲ್ಲಿಯವರೆಗೆ ಅವರು BJP ಅಥವಾ AIADMK ವಿರುದ್ಧ ಒಂದು ಮಾತನ್ನು ಹೇಳೋದಿಲ್ಲ. ಅದು ಕೇವಲ ಅವರ ಏಕೈಕ ಗುರಿ DMK. ಯಾವ ಧರ್ಮವನ್ನು ಅನುಸರಿಸಬೇಕು, ಏನನ್ನು ತಿನ್ನಬೇಕು, ಏನು ಯಾರೊಂದಿಗೆ ಮಾತನಾಡಬೇಕು ಮತ್ತು ನಿಮ್ಮ ನೆರೆಹೊರೆಯವರು ಯಾರಾಗಿರಬೇಕು ಎಂದು ಜನರು ಬಂದು ನಮಗೆ ಹೇಳುವುದು ನಮಗೆ ಬೇಕಿಲ್ಲ. ನೀವು ಒಂದು ಬೃಹತ್ ಜನಸಮೂಹದೊಂದಿಗೆ ಮಾತನಾಡುತ್ತಿರುವುದನ್ನು ನಾವು ಇದೀಗ ನೋಡಿದೆವು. ತುಂಬ ಉತ್ಸಾಹಭರಿತರಾಗಿದ್ದರು. ನಾವು ಸುತ್ತಮುತ್ತ ಪ್ರಯಾಣಿಸುತ್ತಿದ್ದೇವೆ ಮತ್ತು ಬಹಳಷ್ಟು ಜನರೊಂದಿಗೆ ಮಾತನಾಡುತ್ತಿದ್ದೇವೆ ಮತ್ತು ನಾವು ಡೇಟಾವನ್ನು ಕೂಡ ನೋಡುತ್ತೇವೆ. ಮತ್ತು ಡೇಟಾ ಪ್ರಕಾರ ಮಹಿಳೆಯರ ಮೇಲಿನ ಅಪರಾಧಗಳ ವಿಷಯದಲ್ಲಿ ನಿಮ್ಮದು ಭಾರತದಲ್ಲಿ 2ನೇ ಅತ್ಯುತ್ತಮ ರಾಜ್ಯವಾಗಿದೆ. ಆದರೆ ಜನರ ನಡುವೆ ಇರುವ ಭಾವನೆ ಮತ್ತು ಎಲ್ಲರೂ ಇದನ್ನೇ ಹೇಳುತ್ತಾರೆ, ಮದ್ಯಪಾನದಿಂದಾಗಿ ಸುರಕ್ಷತೆ ಒಂದು ದೊಡ್ಡ ಸಮಸ್ಯೆಯಾಗಿದೆ ಮತ್ತು ಯುವಕರು ಅದರ ಬಗ್ಗೆ ಚಿಂತಿತರಾಗಿದ್ದಾರೆ. ಪ್ರತಿಯೊಬ್ಬರೂ ಸುರಕ್ಷತೆಯ ಬಗ್ಗೆ ಚಿಂತಿತರಾಗಿದ್ದಾರೆ ಎನ್ನುವುದು ನಿಮ್ಮ ವಿರುದ್ಧದ ಒಂದು ರೀತಿಯ ಪ್ರಚಾರವಾಗಿದೆ. ನೀವು ಅದನ್ನು ಹೇಗೆ ಎದುರಿಸುತ್ತಾ ಇದ್ದೀರಿ? ನಾವು ಜನರಿಗೆ ಕೊಡ್ತಾ ಇದ್ದೇವೆ. ನಿನ್ನೆ ಕೂಡ ನಾನು ಪ್ರಚಾರ ಮಾಡುವಾಗ ನಾನು ಅಂಕಿಅಂಶಗಳ ಬಗ್ಗೆ ಮಾತನಾಡ್ತಿದ್ದೆ, ನಿಮಗೆ ಗೊತ್ತಲ್ಲ, ಅದನ್ನು ಇತರ ರಾಜ್ಯಗಳಿಗೆ ಹೋಲಿಸಿ, ಮತ್ತು ತಮಿಳುನಾಡು ಹೆಚ್ಚು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳುತ್ತಿದ್ದೆ. ಮತ್ತು ಅದಲ್ಲದೆ ನಿಮಗೆ ಗೊತ್ತಲ್ಲ, ರಾಷ್ಟ್ರೀಯ ಸರಾಸರಿ ಚಾರ್ಜ್ ಶೀಟಿಂಗ್ನಲ್ಲಿ ನಿಮಗೆ ಗೊತ್ತಲ್ಲ, ದೂರುಗಳು ಮಹಿಳೆಯರ ಮೇಲಿನ ಅಪರಾಧಗಳ ವಿಷಯಕ್ಕೆ ಬಂದರೆ ತಮಿಳುನಾಡಿನಲ್ಲಿ 91% ಇದೆ ಮತ್ತು ರಾಷ್ಟ್ರೀಯ ಸರಾಸರಿ 70ಕ್ಕಿಂತ ಹೆಚ್ಚಿದೆ. ಆದ್ದರಿಂದ ನ್ಯಾಯ ದೊರಕಿದೆ ಎಂದು ನೋಡಿಕೊಳ್ಳುವ ವಿಚಾರದಲ್ಲಿಯೂ ನಾವು ಹೆಚ್ಚು ಉತ್ತಮವಾಗಿದ್ದೇವೆ. ಮತ್ತು ಖಂಡಿತವಾಗಿಯೂ BJP ಸರ್ಕಾರದಲ್ಲಿರುವ ರಾಜ್ಯಗಳಲ್ಲಿ ಜನರು, ನಿಮಗೆ ಗೊತ್ತೇ, 66,000 ಮತ್ತು 32,000, 47,000ದ ಬಗ್ಗೆ ಮಾತನಾಡುವಾಗ ನಾವು ಮಾತನಾಡುತ್ತಿದ್ದೇವೆ ನಾನು. ಇದೊಂದು ನೆಪವಲ್ಲ. ಆ ಸಂಖ್ಯೆಯೂ ಸಹ ಇರುವುದು ಸಮರ್ಥನೀಯವಲ್ಲ. ಆದರೆ ಅಪರಾಧಗಳು, ಇದು ನ್ಯಾಷನಲ್ ಬ್ಯೂರೋ ಆಫ್ ರೆಕಾರ್ಡ್ಸ್ನಿಂದ ಬಂದಿದ್ದು. ಅದು ಹೇಳುತ್ತದೆ ತಮಿಳುನಾಡಿನಲ್ಲಿ ಮಹಿಳೆಯರ ಮೇಲಿನ ಅಪರಾಧ, ಎಲ್ಲ ರೀತಿಯ ಅಪರಾಧಗಳು 8,000 ಆಗಿದೆ. ತುಂಬ ಕಡಿಮೆ. ಆದರೆ ಹೌದು, ಗ್ರಹಿಕೆಯು ಹೀಗಿರುವಂತೆ ತೋರುತ್ತದೆ. ಹೌದು, ಅದು ಪರಿಣಾಮ ಬೀರುತ್ತಿದೆಯೇ? ಇಲ್ಲ, ಅವರು ಯಶಸ್ವಿ ಆಗುತ್ತಾರೆ. ಅವರು ಆ ಗ್ರಹಿಕೆಯನ್ನು ಸೃಷ್ಟಿಸಿದ್ದಾರೆ. ಮತ್ತು ನೋಡಿ, ಎಡಪ್ಪಾಡಿ ಪಳನಿಸ್ವಾಮಿ ಪೊಲ್ಲಾಚಿ ಪ್ರಕರಣ ನಡೆದಾಗ ಅವರು ಅಪರಾಧಿಗಳನ್ನು ರಕ್ಷಿಸಲು ಸಂಪೂರ್ಣವಾಗಿ ಪ್ರಯತ್ನಿಸಿದರು. ಆದರೆ ಇಂದು ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಖಚಿತಪಡಿಸಿಕೊಳ್ಳುತ್ತಾರೆ, ಮಹಿಳೆಯರ ವಿರುದ್ಧ ಅಪರಾಧ ನಡೆದಾಗ ಸಾಧ್ಯವಾದಷ್ಟು ಬೇಗ ಆ ಅಪರಾಧದಲ್ಲಿ ಭಾಗಿಯಾಗಿರುವ ಜನರನ್ನು ಬಂಧಿಸಲಾಗುತ್ತದೆ ಮತ್ತು ನ್ಯಾಯ ದೊರಕುತ್ತದೆ ಎಂದು. ಆದರೂ ನನಗನ್ಸುತ್ತೆ ಅವರಿಗೆ ಸರ್ಕಾರದ ವಿರುದ್ಧ ಏನನ್ನೂ ಹೇಳಲು ಸಾಧ್ಯವಾಗುತ್ತಿಲ್ಲ. ಮತ್ತು ಇದುವೇ BJP ಮತ್ತು AIADMK ನಿಮಗೆ ಗೊತ್ತೇ ಹರಡುತ್ತಿರುವ ಕಥನ. ನಿಮಗೆ ಗೊತ್ತೇ, ಪ್ರತಿ 2-3 ದಶಕಗಳಿಗೊಮ್ಮೆ ತಮಿಳುನಾಡಿನ ದಿಗಂತದಲ್ಲಿ ಒಬ್ಬ ಸ್ಟಾರ್ ಬರ್ತಾರೆ. ಈ ಬಾರಿ ಅದು ವಿಜಯ್. ಈಗ ಚುನಾವಣಾ ದಿಗಂತದ ಮೇಲೆ, ನಿಮ್ಮ ಮೇಲೆ ಮತ್ತು AIADMK ಮೇಲೆ ಅವರ ಪ್ರಭಾವ ಏನಾಗಲಿದೆ ಎಂದು ನಿಮಗೇನನಿಸುತ್ತದೆ? ನೋಡಿ, ನೀವು ಹೋಲಿಸಲು ಸಾಧ್ಯವಿಲ್ಲ ಮಿಸ್ಟರ್ ವಿಜಯ್ ಅವರನ್ನ ಮಿಸ್ಟರ್ MGR ಅವರಿಗೆ. ಇಲ್ಲ, MGR ಅವರೇ ಬೇರೆ ಕ್ಲಾಸ್. ಹೌದು, ಇಲ್ಲ, ಒಂದು ಸುಂದರ. ಹೌದು, ಅವರು ರಾಜಕೀಯ ಹಿನ್ನೆಲೆಯಿಂದ ಬಂದವರು. ಮಿಸ್ಟರ್ ವಿಜಯಕಾಂತ್, ಹೌದು, ಮತ್ತು ಮಿಸ್ಟರ್ ಕಮಲ್ ಹಾಸನ್ ಅವರು ಬೃಹತ್ ರ್ಯಾಲಿಗಳು, ಅವರ ಬೃಹತ್ ರ್ಯಾಲಿಗಳನ್ನು ನೋಡಿದ್ದಾರೆ. ಗೊತ್ತಲ್ಲ, ಅವರೊಬ್ಬ ದೊಡ್ಡ ಸ್ಟಾರ್. ವಿಜಯ್ ಒಬ್ಬ ದೊಡ್ಡ ಸ್ಟಾರ್ ಎಂಬ ಸತ್ಯವನ್ನು ನಾನು ನಿರಾಕರಿಸಲು ಸಾಧ್ಯವಿಲ್ಲ. ಮತ್ತು ಜನರು ಖಂಡಿತವಾಗಿಯೂ ಅವರನ್ನು ಹೋಗಿ ನೋಡಲು ಬಯಸುತ್ತಾರೆ. ಒಂದು ವೇಳೆ BTS ಭಾರತಕ್ಕೆ ಬಂದರೆ ನನಗೆ ಖಾತ್ರಿ ಇದೆ, ಜನಸಂದಣಿಯು ನಿಜವಾಗಿಯೂ, ನಿಮಗೆ ಗೊತ್ತಲ್ಲ, ನಿಭಾಯಿಸಲಾಗದಷ್ಟು ಇರುತ್ತದೆ. ಆದರೆ ಇದರ ಅರ್ಥ ಅದು ವೋಟುಗಳಾಗಿ ಪರಿವರ್ತನೆ ಆಗುತ್ತೆ ಅಂತಾನ? ನನಗೆ ಖಚಿತವಿಲ್ಲ. ನನಗೇನು ಹಾಗನ್ಸೋದಿಲ್ಲ. ಮತ್ತು ಹಾಗೇನಾದರೂ ಆದಲ್ಲಿ
ಅದು ನಿಮಗೆ ಹೆಚ್ಚು ಹಾನಿ ಮಾಡುತ್ತದೆ ಅಥವಾ AIADMKಗೆ ಹೆಚ್ಚು ಹಾನಿ ಮಾಡುತ್ತದೆ ಎಂದು ನಿಮಗನಿಸುತ್ತದೆಯೇ? ನೋಡಿ, ನನಗನ್ಸುತ್ತೆ ನಾವು ಚುನಾವಣೆಗಾಗಿ ಕಾಯಬೇಕು ಮತ್ತು ವೋಟುಗಳನ್ನು ಎಣಿಸಬೇಕು ಮತ್ತು ಆದ ಮಾತ್ರವೇ ನಾವು ಅದನ್ನು ಹೇಳಲು ಸಾಧ್ಯವಾಗುತ್ತದೆ ಅಂತ. ಆದರೆ ನಾನು ನಿಜವಾಗಿಯೂ ನೋಡಿಲ್ಲ. ನೋಡಿ, ನಿಮ್ಗೆ ಗೊತ್ತಾ, ಅವರ ಕಾರ್ಯಕರ್ತರನ್ನ ಫೀಲ್ಡ್ನಲ್ಲಿ, ಯಾಕೆಂದರೆ ನಾನು ತಮಿಳುನಾಡಿನಾದ್ಯಂತ ಪ್ರವಾಸ ಮಾಡುತ್ತಿದ್ದೇನೆ ಮತ್ತು ನಾನು ನಿಮ್ಗೆ ಗೊತ್ತಾ TVK ಸದಸ್ಯರನ್ನ ರಾಜ್ಯದಲ್ಲಿ ಎಲ್ಲಿಯೂ ನೋಡಿಲ್ಲ. ಎಲ್ಲಿಯೂ ನಿಮ್ಗೆ ಗೊತ್ತಾ, ಫೀಲ್ಡ್ನಲ್ಲಿ ನೆಲಮಟ್ಟದಲ್ಲಿ ಕೆಲಸ ಮಾಡೋದಾಗಲಿ ಅಥವಾ ನಿಮ್ಗೆ ಗೊತ್ತಾ ಜನರನ್ನು ಭೇಟಿಯಾಗುವುದಾಗಲಿ ಅಥವಾ ಆ ವಿಷಯಕ್ಕೆ ಬಂದರೆ ಬೇರೆ ಏನನ್ನೇ ಆಗಲಿ ಮಾಡುವುದನ್ನು ನೋಡಿಲ್ಲ. ನಿಮ್ಮ ರಾಜಕೀಯ ಅಂದಾಜು ಇದೊಂದು ತ್ರಿಕೋನ ಸ್ಪರ್ಧೆ ಮತ್ತು ಇದುವರೆಗೆ ಇದು ಯಾವಾಗಲೂ ಎರಡು ಮೈತ್ರಿಗಳ ನಡುವಿನ ಸ್ಪರ್ಧೆಯಾಗಿದೆ ಅಂತ ಹೇಳೋಣ. ಇಲ್ಲ, ನನಗೇನು ಅನಿಸುತ್ತೆ ಅಂದರೆ ಇದು ಮತ್ತೆ ಎರಡು ಪಕ್ಷಗಳು ಅಥವಾ ಎರಡು ಮೈತ್ರಿಕೂಟಗಳ ನಡುವಿನ ಇಬ್ಬರ ಸ್ಪರ್ಧೆಯ ಚುನಾವಣೆ, ಅಂದರೆ AIADMK ಮತ್ತು DMK. ನನಗನ್ಸೋದಿಲ್ಲ ಇದು ತ್ರಿಕೋನ ಸ್ಪರ್ಧೆ ಅಂತ, ಅಥವಾ ಕೆಲವರು ಹೇಳುವಂತೆ 4 ಅಥವಾ 5 ಕೋನಗಳ ಸ್ಪರ್ಧೆ ಅಂತ. ಹಾಗಲ್ಲ. ನಿಮ್ಮ ಪ್ರಮುಖ ವೋಟ್ ಬ್ಯಾಂಕ್ ಬಹಳ ಕಾಲದಿಂದ ಪರಿಶಿಷ್ಟ ಜಾತಿಯ ಅಲ್ಪಸಂಖ್ಯಾತರಾಗಿದ್ದಾರೆ. ಈಗ ವಿಜಯ್ ಅವರಿಗೆ 14ರಿಂದ 15% ಮತಗಳು ಸಿಗಬಹುದು ಎಂದು ಜನರು ಹೇಳುವಾಗ ಈ ಮತಗಳಲ್ಲಿ ಹೆಚ್ಚಿನವು ದಲಿತರಿಂದ, ಅಲ್ಪಸಂಖ್ಯಾತರಿಂದ ಬರುತ್ತಿವೆ. ಅದರ ಬಗ್ಗೆ ನಿಮಗೆ ಚಿಂತೆ ಇದೆಯೇ? ನನಗೆ ನಿಜವಾಗಿ ಚಿಂತೆ ಇಲ್ಲ, ಯಾಕೆಂದರೆ ಅಲ್ಪಸಂಖ್ಯಾತರಿಗೆ ತುಂಬ ಸ್ಪಷ್ಟವಾಗಿದೆ ಅವರ ಪರವಾಗಿ ನಿಲ್ಲುವುದು DMK ಅಂತ. ಮತ್ತು ಅವರಿಗೆ ಸ್ಪಷ್ಟತೆ ಇದೆ. ನಿಮಗೆ ಗೊತ್ತಲ್ಲ, ತಪ್ಪು ವ್ಯಕ್ತಿಗೆ ಮತ ಹಾಕೋದ್ರ ಬಗ್ಗೆ ಮತ್ತು ಯಾರಿಗಾದರೂ ಮತ, ಯಾಕೆಂದರೆ ವಿಜಯ್ ಅವರು ಯಾವುದರ ಪರವಾಗಿ ನಿಂತಿದ್ದಾರೆ ಅಂತ ನಮಗೆ ತಿಳಿದಿಲ್ಲ. ಅವನು ಇಲ್ಲಿಯವರೆಗೆ ಅವನು BJP ಅಥವಾ AIADMK ವಿರುದ್ಧ ಒಂದು ಮಾತನ್ನು ಹೇಳೋದಿಲ್ಲ. ಇದು ಕೇವಲ ಅವನ ಏಕೈಕ ಗುರಿ DMK. ಆದ್ದರಿಂದ ಅವರ ಸಿದ್ಧಾಂತ ಏನು, ಅವರು ಏನನ್ನು ನಂಬುತ್ತಾರೆ, ಅವರು ಯಾವುದರ ಪರವಾಗಿ ನಿಲ್ಲುತ್ತಾರೆ ಮತ್ತು ಅವರು ಜಾತ್ಯತೀತತೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆಯೇ ಎಂದು ನಮಗೆ ತಿಳಿದಿಲ್ಲ. ಆದರೆ ದಲಿತರ ಮತದ ಬಗ್ಗೆ ಏನು? ನೀವು ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡುತ್ತಿದ್ದೀರಿ, ಆದರೆ ದಲಿತರ ಮತ, ಪರಿಶಿಷ್ಟ ಜಾತಿಯ ಮತದ ಬಗ್ಗೆ ಏನು? ಇಲ್ಲ, DMK ಮತಗಳು ಹಿಂದುಳಿದ ಸಮುದಾಯಗಳು ಮತ್ತು ದಮನಿತ ಸಮುದಾಯಗಳು ಎರಡೂ ಆಗಿವೆ. ನಾನು ಹೇಳೋದಿಲ್ಲ, ನಿಮಗೆ ಗೊತ್ತಲ್ಲ, ಯಾವುದೇ ಸಮುದಾಯ ಅಥವಾ ಸಮಾಜದ ಯಾವುದೇ ವರ್ಗವು ಸಂಪೂರ್ಣವಾಗಿ ವಿಜಯ್ ಕಡೆಗೆ ಮತ ಹಾಕಲು ಹೋಗುತ್ತಿದೆ ಎಂದು. ಯಾಕೆಂದರೆ ನನಗನಿಸುತ್ತದೆ, ಜನರಿಗೆ ಅರ್ಥವಾಗುತ್ತದೆ. ನಿಮಗೆ ಗೊತ್ತಲ್ಲ, ಅವನು ಯಾವುದೇ ವೈಚಾರಿಕ ಹಿನ್ನೆಲೆಯೊಂದಿಗೆ ಅಥವಾ ಜನರ ಪರವಾಗಿ ನಿಲ್ಲಲು ಮೂಲ ಸಿದ್ಧಾಂತದೊಂದಿಗೆ ಬರುವುದಿಲ್ಲ, ಅಥವಾ ಕನಿಷ್ಠ ಪಕ್ಷ ನಾವು ಇಲ್ಲಿಯವರೆಗೂ ಅದು ಏನೆಂದು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ನೋಡಿ, ನಾವು ಕಳೆದ 40ಕ್ಕೂ ಹೆಚ್ಚು ವರ್ಷಗಳ ಡೇಟಾವನ್ನು ನೋಡಿದ್ವಿ ಮತ್ತು ಇಲ್ಲಿ ಈ ದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ. ಸರ್ಕಾರಗಳನ್ನು ಮತ ಹಾಕಿ ಅಧಿಕಾರದಿಂದ ತೆಗೆದುಹಾಕುವ 80% ಅವಕಾಶವಿದೆ. ಅದು ನಿಮ್ಮ ವಿರುದ್ಧ ಬಹಳ ಬಲವಾಗಿ ಹೋಗುತ್ತದೆ. ಏನಿದೆ ಈ ಬಾರಿ ನಿಮ್ಮ ಪರವಾಗಿ ಸ್ವಲ್ಪ ಏನು ನಡೆಯುತ್ತಿದೆ ಮತ್ತು ನಿಮ್ಮ ಕಮೆಂಟ್ಸ್ ನನಗೆ ಇಷ್ಟವಾಯಿತು. ಜನರು ಏನು ಹೇಳುತ್ತಿದ್ದಾರೆ ಎಂದರೆ AIADMK BJPಯೊಂದಿಗೆ ಕೈ ಜೋಡಿಸಿದೆ ಎಂಬುದು. ಅದು ಕೇಂದ್ರದ ವಿರುದ್ಧವಾಗಿದ್ದ ಜಯಲಲಿತಾ ಮತ್ತು ಎಲ್ಲರ ಮೂಲ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ಈಗ ಅವರು ಕೇಂದ್ರದೊಂದಿಗೆ ಸೇರಿಕೊಳ್ಳುತ್ತಿದ್ದಾರೆ ಮತ್ತು ಅವರು ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುತ್ತಾರೆ. ಹಾಗಾಗಿ ಅದು ಒಂದು ಅದೃಷ್ಟದ ವಿಷಯ. ಅದು ಪರಿಣಾಮ ಬೀರುತ್ತಿದೆಯೇ? ಮತ್ತು ನಿಮಗಿರುವ ಎರಡನೇ ಅದೃಷ್ಟವೆಂದರೆ ವಿಜಯ್. ಅವರು ಆಡಳಿತ ವಿರೋಧಿ ಅಲೆಯನ್ನ 50-80 ವಿಭಜಿಸಿದರೆ ನಿಮ್ಮ ವಿರೋಧ ಪಕ್ಷದ ವಿಭಜನೆ ನಿಮಗೆ ಸಹಾಯ ಮಾಡುತ್ತದೆ. ಅದು ಈ 2 ಅಂಶಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಮುಖ್ಯ? ಅವೆರಡು ಮುಖ್ಯವೇ? ಖಂಡಿತವಾಗಿಯೂ ಇದೆ BJPಯ ವಿರುದ್ಧ ಭಾವನೆ ತಮಿಳುನಾಡಿನಲ್ಲಿ. ನಮಗೆ ಬೇಡ, ನಿಮ್ಗೆ ಗೊತ್ತಲ್ಲ, ಇಲ್ಲಿ ಧಾರ್ಮಿಕ ಘರ್ಷಣೆಗಳು, ಯಾವ ಧರ್ಮವನ್ನು ಅನುಸರಿಸಬೇಕು, ಏನನ್ನು ತಿನ್ನಬೇಕು, ಏನು ಯಾರೊಂದಿಗೆ ಮಾತನಾಡಬೇಕು ಮತ್ತು ನಿಮ್ಮ ನೆರೆಹೊರೆಯವರು ಯಾರಾಗಿರಬೇಕು, ಮತ್ತು ನಿಮಗೆ ಗೊತ್ತಲ್ಲ, ನಮ್ಮ ಜೀವನವನ್ನು ನಿರ್ಧರಿಸಲು ಬಂದು ಹೇಳುವ ಜನರು ನಮಗೆ ಬೇಡ. ಹಾಗಾಗಿ ಅದು ವಿರುದ್ಧವಾಗಿ ಹೋಗ್ತದೆ, ಅಂದರೆ AIADMKಗೆ. ಮತ್ತು ನನಗನ್ಸೋದಿಲ್ಲ ಜನರು ಮಿಸ್ಟರ್ ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಒಬ್ಬ ನಾಯಕನಾಗಿಯೂ ಕೂಡ. ಯಾರು? ನನಗೆ ಅವರು ಗೊತ್ತಿಲ್ಲ. ಇಲ್ಲ, ಒಬ್ಬ ನಾಯಕನಾಗಿ ಹಾಗೆ ಯಾವುದೇ ದಿಗ್ಗಜರು. ಹೌದು. ಮತ್ತು
ಅವರು ಜನರು ಅವರನ್ನು ರಾಜ್ಯವನ್ನು ವಿಫಲಗೊಳಿಸಿದ ವ್ಯಕ್ತಿ ಎಂದು ನೋಡುತ್ತಾರೆ. ಹಾಗಾಗಿ ನಾನು ಮತ್ತು ಆಡಳಿತ ವಿರೋಧಿ ಅಲೆ ಇದೆ ಎಂದು ನಂಬಲು ನಾನು ನಿರಾಕರಿಸುತ್ತೇನೆ. ಏಕೆಂದರೆ ನಾವು ತಲುಪಿದ್ದೇವೆ, ಸರ್ಕಾರದ ಯೋಜನೆಗಳು ಜನರನ್ನು ತಲುಪಿವೆ ಮತ್ತು ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಇದೆ. ನಾನು ನಿಮ್ಮನ್ನು ಇದರ ಬಗ್ಗೆ ಕೇಳಬಹುದೇ? ಮತ್ತು ಮುಖ್ಯಮಂತ್ರಿ OPS. ಹೌದು. ನಿಮಗೆ ಗೊತ್ತಾ, ಅವರನ್ನು 3 ವರ್ಷಗಳ ಹಿಂದೆ 2022ರಲ್ಲಿ ಅವರ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಅವರು 2 ತಿಂಗಳ ಹಿಂದೆಯಷ್ಟೇ ನಿಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಅದು ನಿಮಗೆ ದೊಡ್ಡ ವರದಾನವೇ? ಕೇವಲ ತೇವರ್ ವೋಟುಗಳನ್ನು ಪಡೆಯಲು ಈ ಸಜ್ಜನರನ್ನ ಸೇರಿಸಿಕೊಂಡಿದ್ದಾರೆ ಎಂದು ಜನರು ಹೇಳುತ್ತಾರೆಯೇ? ಮತ್ತು ಅದು ನಿಮಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆಯೇ? ಅಥವಾ ನಿಮಗೆ ಸಿಕ್ಕಿದ್ದು ಒಂದು ದೊಡ್ಡ ಕ್ಯಾಚ್ ಎಂದು ನೀವು ಭಾವಿಸುತ್ತೀರಾ? ಅಂದರೆ ಬರಲು ಇಚ್ಛಿಸುವ ಯಾರನ್ನಾದರೂ ನಾವು ಸ್ವಾಗತಿಸ್ತೇವೆ. ಅವರೊಬ್ಬ ದೊಡ್ಡ ವ್ಯಕ್ತಿ, ಅವರು ಕೇವಲ ಯಾರೋ ಒಬ್ಬರಲ್ಲ. ಇಲ್ಲ, ನಾವು ನಮ್ಮೊಂದಿಗೆ ಬಂದು ಸೇರಲು ಬಯಸುವ ಜನರನ್ನು ಖಂಡಿತವಾಗಿಯೂ ಸ್ವಾಗತಿಸುತ್ತೇವೆ. ಮತ್ತು AIADMKಯಿಂದ ಅನೇಕ ಜನರು, ನಿಮಗೆ ಗೊತ್ತಾ, ಆ ಪಕ್ಷವನ್ನು ತೊರೆದು ನಮ್ಮೊಂದಿಗೆ ಬಂದು ಸೇರಲು ನಿರ್ಧರಿಸಿದ್ದಾರೆ. ಏಕೆಂದರೆ ಮೇಡಮ್ ಜಯಲಲಿತಾ ಅವರು ಇದ್ದಾಗ ಅವರು ಹೇಳಿದರು, ಲೇಡಿ ಅಥವಾ ಮೋದಿ ಇಬ್ಬರಲ್ಲಿ ನಿರ್ಧರಿಸಿ. ಆದ್ದರಿಂದ ಅವರು ಹೇಳಿದ್ರು, ನಾವು ಎಂದಿಗೂ, ನಿಮ್ಗೆ ಗೊತ್ತಾ, ಯಾವುದೇ ರಾಜಕೀಯ ಅಥವಾ ಚುನಾವಣಾ ಮೈತ್ರಿಗಾಗಿ BJPಯೊಂದಿಗೆ ಹೋಗುವುದಿಲ್ಲ. ಆದ್ದರಿಂದ ಇಂದು ಎಡಪ್ಪಾಡಿ ADMK ಹಾಗೆ ಮಾಡಿದಾಗ ನನ್ನ ಪ್ರಕಾರ ಅವರ ಸ್ವಂತ ಪಕ್ಷದ ಜನರಿಗೆ ನಿರಾಸೆಯಾಗಿದೆ ಮತ್ತು ಅವರು ಬಂದು ನಮ್ಮೊಂದಿಗೆ ಸೇರಿದ್ದಾರೆ. ಅಂದರೆ ಅವರು, ನಿಮ್ಗೆ ಗೊತ್ತಾ, ಹಲವು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಮೇಡಮ್ ಜಯಲಲಿತಾ ಅವರು ಅವರನ್ನು ನಂಬಿದ್ರು. ಆದ್ದರಿಂದ ಅಂಥ ಒಬ್ಬ ವ್ಯಕ್ತಿ ಮತ್ತು ಅವರ ಅತ್ಯಂತ ಆಪ್ತ ಸಹಾಯಕಿಯಾಗಿದ್ದ, ಉದಾಹರಣೆಗೆ ಶ್ರೀಮತಿಯವರಂತಹವರು, ಶಶಿಕಲಾ ಅವರಿಬ್ಬರಿಗೂ ಅವರು ಬಹಳ ಕಾಲದಿಂದ ಕೆಲಸ ಮಾಡುತ್ತಿದ್ದ ಪಕ್ಷದಲ್ಲಿ ಜಾಗವಿಲ್ಲ. ಮತ್ತು ಕ್ಷಮಿಸಿ, ನಾನು ಇದನ್ನು ಮುಗಿಸಿಬಿಡ್ತೇನೆ. ಸರಿ, ತುಂಬಾ ಧನ್ಯವಾದಗಳು, ಬಹಳ ಧನ್ಯವಾದಗಳು.